ಕ್ಯಾಬಿನೆಟ್ ಮಿಸ್ ಆದಂತಹ ಅಹಿಂದ ಶಾಸಕರು ಈಗ ಸಿದ್ದರಾಮಯ್ಯನವರ ಮೇಲೆ ಸಿಟ್ಟಾಗಿದ್ದಾರೆ. ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಇದ್ದಂತ 6 ಅಹಿಂದ ಸಚಿವರು ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿದ್ದರು. ಸಿದ್ದರಾಮಯ್ಯನವರ ನಂತರ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿ ಏರಿದ ನಂತರ 2ನೇ ಹಂತದ ಸಂಪುಟ ವಿಸ್ತರಣೆ ಆಯಿತು. ಮೊದಲ ಹಂತದಲ್ಲಿ ಸ್ಥಾನ ಸಿಕ್ಕಿಲ್ಲ, 2ನೇ ಹಂತದಲ್ಲಾದ್ರೂ ಸ್ಥಾನ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿತ್ತು. ಈಗ 2ನೇ ಹಂತದಲ್ಲೂ ಕೂಡ ಸ್ಥಾನ ಸಿಕ್ಕಿಲ್ಲ. ಮತ್ತೆ ಇಂಥ ಅವಕಾಶ ಬರೋದಿಲ್ಲ, ಯಾಕಂದ್ರೆ ಇನ್ನು 2 ವರ್ಷ ಕಳೆದ್ರೆ ಮತ್ತೆ ಚುನಾವಣೆ ಎದುರಾಗುತ್ತೆ. ಹಾಗಾಗಿ ಈಗ ಅವಕಾಶ ಮಿಸ್ ಆದವರು ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿದ್ದಾರೆ. ಸಿದ್ದು ಕ್ಯಾಬಿನೆಟ್ನಲ್ಲಿದ್ದಂತ 6 ಅಹಿಂದ ಸಚಿವರಿಗೆ ಡಿಕೆ ಶಿವಕುಮಾರ್ ಅವರ ಸರ್ಕಾರದಲ್ಲಿ ಸ್ಥಾನ ಸಿಕ್ಕಿಲ್ಲ. ಹೈಕಮಾಂಡ್ನ ಮುಂದೆ ತಮ್ಮ ಪರ ಸಿದ್ದರಾಮಯ್ಯನವರು ಬ್ಯಾಟ್ ಮಾಡಿಲ್ಲ ಅಂತ ಬೇಸರಗೊಂಡಿದ್ದಾರೆ. ನಮ್ಮ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ, ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿಲ್ಲ ಅನ್ನೋದು ಈ ಶಾಸಕರ ಅಸಮಾಧಾನ. ಎಚ್ ಸಿ ಮಹದೇವಪ್ಪ, ಆರ್ ಬಿ ತಿಮ್ಮಾಪುರ, ಭೋಸರಾಜು, ರಹೀಂ ಖಾನ್, ಕೆಎನ್ ರಾಜಣ್ಣ, ಮಾಂಕಾಳು ವೈದ್ಯ ಲಿಸ್ಟ್ ಅಲ್ಲಿರೋರು. ಡಿಕೆ ಶಿವಕುಮಾರ್ ಕ್ಯಾಬಿನೆಟ್ನಲ್ಲಿ ಸ್ಥಾನ ಸಿಕ್ಕಿಲ್ಲ, ತಮ್ಮ ಹೆಸರನ್ನ ಸಿದ್ದರಾಮಯ್ಯನವರು ಶಿಫಾರಸ್ಸೇ ಮಾಡಿಲ್ಲ ಅನ್ನೋ ಅಸಮಾಧಾನ ಈಗ ಶಾಸಕರಿಗೆ. ಸುರ್ಜೇವಾಲಾ ಜೊತೆ ಚರ್ಚೆ ವೇಳೆ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿದಂತ ಹೆಸರು ಬಯಲಾಗಿದೆ. ಮಾಹಿತಿ ತಗೊಂಡಿದ್ದಾರೆ. ಸುರ್ಜೇವಾಲಾ ಮುಂದೆ ಯಾವ್ಯಾವ ಹೆಸರನ್ನ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ರು, ಶಿಫಾರಸು ಮಾಡಿದ್ರು ಅನ್ನೋದು ಆ ಹೆಸರುಗಳ ಬಯಲಾಗಿದೆ. ಕೆಲವು ಹೆಸರನ್ನ ಶಿಫಾರಸು ಮಾಡಿದ್ದರ ಬಗ್ಗೆ ಅಹಿಂದ ನಾಯಕರು ಮಾಹಿತಿ ಪಡ್ಕೊಂಡಿದ್ದಾರೆ. ದೆಹಲಿಗೆ ಹೋಗಿದ್ದಾರೆ ಮಹದೇವಪ್ಪ. ಖರ್ಗೆ ಭೇಟಿಯಾಗಿ ಚರ್ಚೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ತಮ್ಮ ಪರ ಸಿದ್ದರಾಮಯ್ಯನವರು ವಾದ ಮಾಡಿಲ್ಲ ಅಂತ ಆಪ್ತರು ಬೇಸರಗೊಂಡಿದ್ದಾರೆ. ಸಿದ್ದರಾಮಯ್ಯನವರ ವಿರುದ್ಧ ದಿನೇಶ್ ಗುಂಡೂರಾವ್, ಎಂಸಿ ಸುಧಾಕರ್, ಕೆ ವೆಂಕಟೇಶ್ ಬೇಸರಗೊಂಡಿದ್ದಾರೆ. ಹೈಕಮಾಂಡ್ಗೆ ತಮ್ಮ ಹೆಸರನ್ನ ಶಿಫಾರಸು ಮಾಡಿಲ್ಲ ಅನ್ನೋದು ಇವರ ಅಸಮಾಧಾನ. ದಿನೇಶ್ ಗುಂಡೂರಾವ್ ಅವರಿದ್ದಾರೆ ಈ ಲಿಸ್ಟ್ ಅಲ್ಲಿ, ಎಂಸಿ ಸುಧಾಕರ್ ಇದ್ದಾರೆ, ಕೆ ವೆಂಕಟೇಶ್ ಇದ್ದಾರೆ. ಅವ್ರುಗಳು ಹೇಳ್ತಾ ಇರೋದು, ನಮ್ಮ ಹೆಸರನ್ನ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿಲ್ಲ, ನಮ್ಮ ಪರವಾಗಿ ವಾದವನ್ನ ಮಂಡಿಸಿಲ್ಲ, ಶಿಫಾರಸು ಮಾಡಿಲ್ಲ ಅನ್ನೋದು ಈ ನಾಯಕರ ಬೇಸರ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದವರು, ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಈಗ ಆ ನಿರೀಕ್ಷೆ ಸುಳ್ಳಾಗಿದೆ. ಬೇಸರ ಆಗಿದೆ ಸಿದ್ದರಾಮಯ್ಯನವರ ಮೇಲೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ಒಬ್ಬೊಬ್ಬರ ಬೇಸರ ಒಂದೊಂದು ರೀತಿಯಾಗಿದೆ. ಇಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವರಾಗಿದ್ದವರು ಅಟ್ಲೀಸ್ಟ್ ಡಿಕೆ ಶಿವಕುಮಾರ್ ಅವರ ನೇತೃತ್ವದ 2ನೇ ಹಂತದ ಸಂಪುಟದಲ್ಲಾದ್ರೂ ಸ್ಥಾನ ಸಿಗುತ್ತಾ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಈಗ ಅವರು ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ನಮ್ಮ ಹೆಸರನ್ನ ಬ್ಯಾಟಿಂಗ್ ಮಾಡಿಲ್ಲ, ಶಿಫಾರಸು ಮಾಡಿಲ್ಲ ಅಂತ. ಸೊ ಆ ಲಿಸ್ಟ್ ಅಲ್ಲಿ ಒಂದು 6 ಜನ ಇದ್ದಾರೆ. ಸೊ ಯಾವ ರೀತಿ ಈಗ ಅವರ ಅಸಮಾಧಾನ ಇರೋದು? ಶ್ವೇತಾ, ಖಂಡಿತ. ಯಾಕೆಂದ್ರೆ ಈಗ ಬಹುತೇಕ ಮಾಜಿ ಸಚಿವರುಗಳಂದ್ರೆ ಸಿದ್ದರಾಮಯ್ಯವ್ರ ಕ್ಯಾಬಿನೆಟ್ನಲ್ಲಿದ್ದಂಥ ಸಚಿವರುಗಳು ಜೊತೆಗೆ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಂಥವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಗ್ಗೆ ಮಹದೇವಪ್ಪ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಹಕ್ಕನ್ನು ಮಂಡಿಸೋದು ಮತ್ತು ಯಾವ ಕಾರಣಕ್ಕಾಗಿ ನಮ್ಮ ಹೆಸರನ್ನ ಪರಿಗಣಿಸಲಿಲ್ಲ ಅನ್ನೋದನ್ನು ಕೇಳುವ ಸಲುವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕೆ ತೆರಳ್ತಾ ಇದ್ದಾರೆ. ಸೊ ಬಹುತೇಕರಿಗೆ ಏನನ್ಸಿತ್ತು, ಸಿದ್ದರಾಮಯ್ಯನವರು ತಮ್ಮ ಹೆಸರನ್ನ ಸೂಚಿಸ್ತಾರೆ, ನಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಸಚಿವ ಸ್ಥಾನವನ್ನು ಕೊಡಿಸ್ತಾರೆ ಅಂತೇಳಿ ಸಾಕಷ್ಟು ಜನ ನಂಬಿದ್ರು. ಆದರೆ ಕೆಲ ಹೆಸರುಗಳನ್ನು ಶಿಫಾರಸು ಮಾಡಿಲ್ಲ ಅನ್ನುವಂಥದ್ದು ನಿನ್ನೆ ಸುರ್ಜೇವಾಲಾ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಈ ವಿಚಾರಗಳು ಬಹಿರಂಗ ಆಗಿದ್ದಾವೆ. ಹೀಗಾಗಿ ಸುರ್ಜೇವಾಲಾ ಭೇಟಿಯ ಸಂದರ್ಭದಲ್ಲಿ ಈ ಮಾಹಿತಿಗಳು ಬಹಿರಂಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಲ ಮಾಜಿ ಸಚಿವರುಗಳು ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿದ್ದಾರೆ. ಅವರ ಜೊತೆಗೂ ಕೂಡ ಕೆಲ ಮಾತುಕತೆಯನ್ನು ಬಹಳ ಕೋಪದಿಂದಲೇ ಅವರ ಎದುರು ಮಾತನಾಡಿರುವಂಥ ಉದಾಹರಣೆಗಳು ಕೂಡ ಕಂಡು ಬರ್ತಾ ಇದ್ದಾವೆ. ಮಹದೇವಪ್ಪ ಕೂಡ ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಮೇಲೆ ಮುನಿಸ್ಕೊಂಡಿದ್ದಾರೆ. ಹೀಗಾಗಿ ದೆಹಲಿ ಪ್ರವಾಸವನ್ನು ಮಾಡಿದ್ದಾರೆ. ಬಹುತೇಕರು ಅಂದ್ಕೊಂಡಿದ್ದೇನು, ಕೆ ವೆಂಕಟೇಶ್ ಹೆಸರಿರ್ಬೋದು, ಮಹದೇವಪ್ಪ ಅವರ ಹೆಸರಿರ್ಬೋದು, ಇದರ ಜೊತೆಗೆ ಪೊನ್ನಣ್ಣ ಅವರ ಹೆಸರಿರ್ಬೋದು, ಇದೆಲ್ಲದನ್ನು ಬಹಳ ಬಿಗಿಪಟ್ಟು ಹಿಡಿದು ಮಾಡಿಸ್ತಾರೆ ಅನ್ನುವಂಥ ವಿಶ್ವಾಸವನ್ನು ಸಿದ್ದರಾಮಯ್ಯನವ್ರ ಮೇಲೆ ಇಟ್ಕೊಂಡಿದ್ರು. ಈವನ್ ಎಂಸಿ ಸುಧಾಕರ್ ಕೂಡ ಅದೇ ವಿಶ್ವಾಸದಲ್ಲಿದ್ದರು. ಆದರೆ ಆ ಬೆಳವಣಿಗೆಗಳು ಆಗದೇ ಇರುವ ಕಾರಣಕ್ಕಾಗಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ಇನ್ನೊಂದು ಕಡೆ ಕೊಪ್ಪಳ ಜಿಲ್ಲೆಯಿಂದ ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಸಿದ್ದರಾಮಯ್ಯನವ್ರನ್ನ ಬಹಳ ನಂಬಿದ್ರು. ನಮ್ಮ ಸಮುದಾಯಕ್ಕೆ, ಅದರಲ್ಲೂ ಉತ್ತರ ಕರ್ನಾಟಕದ ಸಮುದಾಯದಲ್ಲಿ, ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯಕ್ಕೆ ನಿಶ್ಚಿತವಾಗಿಯೂ ನನಗೊಂದು ಅವಕಾಶವನ್ನು ಕೊಡಿಸ್ತಾರೆ ಅಂತಲೇ ರಾಘವೇಂದ್ರ ಹಿಟ್ನಾಳ್ ಅವರು ಭಾವಿಸಿದ್ರು. ಆದರೆ ಅದು ಕೂಡ ಈಡೇರದೇ ಇರೋ ಕಾರಣಕ್ಕಾಗಿ ಅವರನ್ನು, ಸಿದ್ದರಾಮಯ್ಯನವ್ರನ್ನ ಭೇಟಿಯಾದಾಗ ಏರು ಧ್ವನಿಯಲ್ಲೇ ಪರಸ್ಪರ ಮಾತಿನ ವಿನಿಮಯಗಳು ಕೂಡ ನಡೆದಿದ್ದಾವೆ. ಅಂದರೆ ಸಿದ್ದರಾಮಯ್ಯನವರು ಯಾರು ನಮ್ಮ ಹೆಸರುಗಳನ್ನು ಶಿಫಾರಸು ಮಾಡಿ ಒತ್ತಾಯ ಮಾಡಿ ನಮ್ಮ ಹೆಸರನ್ನ ಕ್ಯಾಬಿನೆಟ್ನ ಒಳಗೆ ತರೋದ್ರಲ್ಲಿ ಶ್ರಮಿಸ್ತಾರೆ ಅಂತ ಅಂದ್ಕೊಂಡಿದ್ರು. ಆ ಶಿಫಾರಸುಗಳು ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ಬಹುತೇಕರು ಬೇಸರಗೊಂಡಿದ್ದಾರೆ. ಸಿದ್ದರಾಮಯ್ಯನವರ ಮೇಲೆ ಮುನಿಸುಗೊಳ್ಳೋದಕ್ಕೆ ಕಾರಣವೂ ಕೂಡ ಅದೇ ಅಂತ ಈಗ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನ ಒಳಗೆ ತರಬಾರದು ಅಂತೇಳಿ ಬಿಗಿಪಟ್ಟು ಹಿಡಿದಂಥ ಜಮೀರ್ ಅಹ್ಮದ್ ಅವರ ಹೆಸರು ಕ್ಯಾಬಿನೆಟ್ನ ಒಳಗಡೆ ಬಂದಿದೆ. ಆದರೆ ಬೇಕು ಅಂದಂಥವರ ಹೆಸರು ಕ್ಯಾಬಿನೆಟ್ನಿಂದ ಹೊರಗಡೆ ಇದೆ. ಆದರೆ ಸಿದ್ದರಾಮಯ್ಯನವರು ಹಾಗಿದ್ರೆ ನಮ್ಮ ಹೆಸರುಗಳನ್ನು ಯಾಕೆ ಪ್ರಪೋಸ್ ಮಾಡಲಿಲ್ಲ, ಯಾಕೆ ನಮ್ಮ ಪರವಾಗಿ ಮಾತನಾಡಲಿಲ್ಲ ಅನ್ನುವಂತಹ ಬೇಸರವನ್ನು ಕೂಡ ಆಪ್ತರ ಬಳಿ ತೋಡ್ಕೊಂಡಿದ್ದಾರೆ. ಒಂದು ಹಂತಕ್ಕೆ ರಾಘವೇಂದ್ರ ಹಿಟ್ನಾಳ್ ಅವರು ರಾಜೀನಾಮೆ ಕೊಟ್ಟು ಹೋಗೋದೇ ಸೂಕ್ತವೇನೋ ಅನ್ನುವ ರೀತಿಯಲ್ಲೂ ಕೂಡ ತಮ್ಮ ಆಪ್ತರ ಜೊತೆಗೆ ಮಾತನಾಡಿರುವಂಥ ಉದಾಹರಣೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರನ್ನ ನಂಬಿದ್ದಂತಹ ಒಂದು ದೊಡ್ಡ ವರ್ಗ ಇತ್ತು. ಆದರೆ ಸಿದ್ದರಾಮಯ್ಯನವರು ಎಲ್ಲರ ಹೆಸರನ್ನು ಶಿಫಾರಸು ಮಾಡುವಂತಹ ಪರಿಸ್ಥಿತಿ ಮತ್ತು ಒತ್ತಡದಲ್ಲಿ ಇದ್ರು ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಅವರು ಯಾವ ಹೆಸರುಗಳನ್ನು ಸೂಕ್ತ ಅನ್ನುವ ಕಾರಣಕ್ಕಾಗಿ ಅವರು ಶಿಫಾರಸು ಮಾಡಿದ್ರು, ಅದರಲ್ಲಿ ಕೆಲವು ಆಗಿದ್ದಾವೆ, ಇನ್ನು ಕೆಲವೊಂದು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಅವರೇ ಗಟ್ಟಿ ಪಟ್ಟು ಹಿಡಿದಂತಹ ಬಸವರಾಜ ಶಿವಣ್ಣ ಅವರ ಹೆಸರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರು ಕೊಟ್ಟಿದ್ದಂತಹ ಎಲ್ಲಾ ಪಟ್ಟಿಯನ್ನು ಪರಿಗಣಿಸುವಂತಹ ಪರಿಸ್ಥಿತಿಯನ್ನು ಹೇಗೆ ತಣಿಸ್ತಾರೆ ಅನ್ನೋದು ನೋಡ್ಬೇಕೀಗ. ಈ ಸಂಪುಟದ ಬಗ್ಗೆ ನಮ್ಮ ತಂದೆಗೆ ಯಾವ ಅಸಮಾಧಾನ ಇಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಹುಟ್ಟುಹಬ್ಬದ ಕಾರಣಕ್ಕೆ ಪ್ರಮಾಣ ವಚನಕ್ಕೆ ಬಂದಿಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೂ ಕೂಡ ಭಾಗಿಯಾಗಿಲ್ಲ ಸಿದ್ದರಾಮಯ್ಯನವರು. ಹುಟ್ಟುಹಬ್ಬದ ಕಾರಣಕ್ಕೆ ಅಟೆಂಡ್ ಆಗಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳ್ತಾ ಇರೋದು. ನಮ್ಮ ತಂದೆ 14 ಜನಕ್ಕೆ ಸಚಿವ ಸ್ಥಾನಕ್ಕೆ ಶಿಫಾರಸು ಮಾಡಿದ್ರು. ಸಿದ್ದರಾಮಯ್ಯರ 2 ಹಂತದ ಪಟ್ಟಿಯಲ್ಲೂ ಮಹದೇವಪ್ಪ ಹೆಸರಿತ್ತು. ಹೈಕಮಾಂಡ್ ಮಹದೇವಪ್ಪಗೆ ಸಚಿವ ಸ್ಥಾನ ಕೊಡೋದಕ್ಕೂ ಒಪ್ಪಿಲ್ಲ. ಎಚ್.ಸಿ. ಮಹದೇವಪ್ಪ ಅವರು ಕೂಡ ಬೇಸರಗೊಂಡಿದ್ದಾರೆ ಸಿದ್ದರಾಮಯ್ಯನವರ ಮೇಲೆ, ಯಾಕಂದ್ರೆ ನಮ್ಮ ಹೆಸರನ್ನ ಶಿಫಾರಸು ಮಾಡಿಲ್ಲ ಅಂತ. ಅದಕ್ಕೂ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಯತೀಂದ್ರ ಅವರು. ಮಹದೇವಪ್ಪ ಸರ್ ಆಗಲಿ ಮತ್ತು ತನ್ವೀರ್ ಶೆಟ್ಟರ್ ಆಗಲಿ ಇಬ್ಬರು ಕೂಡ ನನಗಿಂತ ಬಹಳ ಹಿರಿಯರಾದಂಥ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂಥ ರಾಜಕಾರಣಿಗಳಾಗಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ. ಆದರೂ ಕೂಡ ನಾನು ವೈಯಕ್ತಿಕವಾಗಿ ಅವ್ರನ್ನ ಭೇಟಿ ಮಾಡಿದೆ. ಮಹದೇವಪ್ಪ ಸರ್ ಅವ್ರ ಹೆಸರನ್ನು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹದೇವಪ್ಪ ಸರ್ ಅವ್ರನ್ನ ಪರಿಗಣಿಸಿಲ್ಲ. ಯಾರಾದರೂ SC ಬಲಗೈ ಇದರೊಳಗೆ ಯಾರಾದರೂ ಹೊಸ ಮುಖಗಳನ್ನು ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು H.C. ಮಹದೇವಪ್ಪ ಅವರ ಹೆಸರನ್ನ ಕೊಟ್ಟಿದ್ರು. ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರು ಲಿಸ್ಟಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಹೆಸರುಗಳನ್ನ ಕೊಟ್ಟಿದ್ರು. ಅದ್ರ ಮೊದಲನೇ ಹೆಸರು H.C. ಮಹದೇವಪ್ಪ ಸರ್ ಅವರು. ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡ್ಬೋದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಮಹದೇವಪ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.